ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಒಂದು ಮೊಬೈಲ್ ಚಾರ್ಜರ್ ಹಾಗೂ ಸಿಮ್ ಪತ್ತೆಯಾಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ಮಾತನಾಡುತ್ತಿದ್ದ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು? ವಿಡಿಯೋ ರೆಕಾರ್ಡ್ ಮಾಡಲು ಬಳಸಿದ್ದ ಮೊಬೈಲ್ ಎಲ್ಲಿ ಹೋಯಿತು? ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ಬಗ್ಗೆ ಯಾಕೆ ಮಾತಾಡಿಲ್ಲ? ವಿಡಿಯೋ ರೆಕಾರ್ಡ್ ಮಾಡಿರೋ ಮೊಬೈಲ್ ಯಾರು ಬಳಸಿದ್ದು? ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು? ಮಾಜಿ ಸಂಸದ ಮಾತನಾಡ್ತಾ ಇದ್ದ ವಿಡಿಯೋ ರೆಕಾರ್ಡ್ ಮಾಡಿದ್ದಾದ್ರೂ ಯಾರು? ಈ ಬಗ್ಗೆ ಡಿಜಿಪಿ ಅಲೋಕ್ ಕುಮಾರ್ ಸೈಲೆಂಟ್ ಆಗಿರುವುದಕ್ಕೆ ಕಾರಣ ಏನು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಫೋನ್ಗೆ ಸಂಬಂಧಪಟ್ಟಂತೆ ನೋಡಿ, ಅಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾತಾಡ್ತಿರುವಂಥದ್ದು ಮೊಬೈಲ್ನಲ್ಲಿ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಮತ್ತೊಂದು ಮೊಬೈಲ್ನಲ್ಲಿ ವ್ಯಕ್ತಿಯೋರ್ವ ವಿಡಿಯೋ ಮಾಡ್ತಾರೆ. ಹಾಗಾದರೆ ಆ ವಿಡಿಯೋ ಮಾಡಿದ್ಯಾರು? ವಿಡಿಯೋ ರೆಕಾರ್ಡ್ ಮಾಡಲು ಬಳಸಿದ್ದ ಆ ಮೊಬೈಲ್ ಫೋನ್ ಎಲ್ಲಿ ಹೋಯಿತು? ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೊಬೈಲ್ ಫೋನ್ ಬಳಸಿ ಮಾತನಾಡ್ತಿರುವಂಥ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು ಮತ್ತು ಅದು ಯಾವಾಗ ಚಿತ್ರೀಕರಣಗೊಂಡಿದೆ ಅನ್ನುವಂಥದ್ದು ಅಧಿಕೃತವಾಗಿನ್ನೂ ಸ್ಪಷ್ಟನೆ ಸಿಗಬೇಕಾಗಿದೆ. ಮತ್ತು ಆ ಮೊಬೈಲ್ ಬಳಸಿ ವಿಡಿಯೋ ಮಾಡಿದ್ಯಾರು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ನಂಬರ್ ಕಾಲ್ ಡೀಟೇಲ್ಸ್ ಪಡೆಯೋದಕ್ಕೆ ಸಿಡಿಆರ್ ತೆಗೆಯಲಿರುವ ಪೊಲೀಸರು. ಆಂಧ್ರ ಮೂಲದ ಏರ್ಟೆಲ್ ಸಿಮ್ಗಳೇ ಜೈಲಿನಲ್ಲಿ ಫುಲ್ ಆಕ್ಟಿವ್ ಆಗಿವೆ. ಈ ಹಿಂದೆ ಯಾವ ಕೇಸ್ನಲ್ಲಿ ಆಂಧ್ರ ಸಿಮ್ ವರ್ಕ್ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಾಟ್ಸಪ್ ಚಾಟ್ ರಿಟ್ರೀವ್ ಮಾಡೋದಕ್ಕೆ ಎಫ್ಎಸ್ಎಲ್ಗೆ ಮೊಬೈಲ್ ಅನ್ನು ರವಾನೆ ಮಾಡಲಾಗಿದೆ. ಪ್ರಜ್ವಲ್ ಕಡೆಯಿಂದ ಕರೆ ಬಂದಿದ್ದು ಮೆಸೇಜ್ ಹೋಗಿರುವ ವ್ಯಕ್ತಿಗಳ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಲಾಗ್ತಿದೆ. ನಂಬರ್ ಕಾಲ್ ಡೀಟೇಲ್ಸ್ ಪಡೆಯೋದಕ್ಕೆ ಸಿಡಿಆರ್ ತೆಗೆಯಲಿದ್ದಾರೆ ಪೊಲೀಸರು. ಆಂಧ್ರ ಮೂಲದ ಒಂದು ಅಲ್ಲಿನ ಲೊಕೇಶನ್ಗಳನ್ನು ಕೂಡ ತೋರಿಸ್ತಾ ಇರುವಂಥದ್ದು ಆ ವಿಡಿಯೋ. ಜೈಲಿನ ನಿಯಮಗಳನ್ನು ಉಲ್ಲಂಘಿಸಿ ನಾಗರಿಕ ಉಡುಪಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಫೋನ್ನಲ್ಲಿ ಮಾತನಾಡ್ತಾ ಇರುವಂಥ ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಆದರೆ ಅತ್ಯಂತ ಸುರಕ್ಷಿತವಾಗಿರುವ ಹೈ ಸೆಕ್ಯೂರಿಟಿ ಬ್ಯಾರಕ್ನೊಳಗೆ ಈ ವಿಡಿಯೋವನ್ನು ಯಾರು ಚಿತ್ರೀಕರಿಸಿದ್ರು ಅನ್ನುವಂಥದ್ದು ಇರುವಂಥ ಒಂದು ಕುತೂಹಲ ಸದ್ಯಕ್ಕೆ ನಿಗೂಢವಾಗಿದೆ. ಪೊಲೀಸರು ಹಾಗೂ ಜೈಲು ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸ್ತಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಸಿಸಿಬಿ ಬಲೆಗೆ ಬಿದ್ದಿದ್ದು ಹೇಗೆ? ಸಿಸಿಬಿ ದಾಳಿಯಲ್ಲಿ ವಿವಿಐಪಿಗಳ ಐಷಾರಾಮಿ ಬದುಕು ರಿವೀಲ್ ಆಗಿದೆ. ಜೈಲಿನಲ್ಲಿ ವಿವಿಐಪಿ ಖೈದಿಗಳಿಗೆ ಸವಲತ್ತು ಕೊಟ್ಟವರಿಗೆ ಇದೀಗ ಆಪತ್ತು ಶುರುವಾಗ್ತಾ ಇದೆ. ನಯವಂಚಕ ಸಿಬ್ಬಂದಿಗೆ ಬಿಸಿ ಮುಟ್ಟಿಸೋದಕ್ಕೆ ಡಿಜಿಪಿ ಸರ್ವ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಜೈಲಿನ ಹಿರಿಯ ಅಧಿಕಾರಿಗಳಿಗೆ ಡಿಜಿಪಿ ಅಲೋಕ್ ಕುಮಾರ್ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿಯ ಕಳ್ಳಾಟ ಬಟಾ ಬಯಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಸಿಸಿಬಿ ಬಲೆಗೆ ಬಿದ್ದಿದ್ದು ಹೇಗೆ? ಅಲೋಕ್ ಕುಮಾರ್ ಅವರು ಚಾರ್ಜ್ ತೆಗೆದುಕೊಂಡ ನಂತರದಲ್ಲೂ ಕೂಡ ಒಂದು ಸ್ಟ್ರಿಕ್ಟ್ ಆಗಿ ಇರುವಂತಹ ಸಂದರ್ಭದಲ್ಲೂ ಕೂಡ ಜೈಲಿನ ಸಿಬ್ಬಂದಿಗಳು ಕಳ್ಳಾಟ ಮಾಡ್ತಾರೆ. ಅಲ್ಲಿರುವಂಥ ವಿವಿಐಪಿ ಖೈದಿಗಳಿಗೆ ಎಲ್ಲ ರೀತಿಯ ಸವಲತ್ತನ್ನು ಜೈಲಿನ ಸಿಬ್ಬಂದಿ ಕಲ್ಪಿಸ್ಕೊಡ್ತಾರೆ ಅಂತಂದರೆ ಅಂಥವ್ರು ಕಳ್ಳಾಟ ನಡೆಸ್ತಾ ಇರುವಂಥವ್ರು ಯಾರು? ಇದು ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರೋಹನ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರೋಹನ್, ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ನಲ್ಲಿ ಫೋನಲ್ಲಿ ಮಾತಾಡ್ತಾ ಇರುವಂಥದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಮತ್ತು ವಿವಿಐಪಿ ಸೌಲಭ್ಯಗಳು ಬೇರೆ, ಇದೆಲ್ಲವೂ ಕೂಡ ಆ ಒಂದು ವಿಡಿಯೋನಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಬಟಾ ಬಯಲಾಗಿದೆ. ಆದರೆ ಇರುವಂಥ ಪ್ರಶ್ನೆ, ಆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯಾರು? ಆ ವ್ಯಕ್ತಿ ಯಾರು? ಮತ್ತು ಆ ಮೊಬೈಲ್ ಎಲ್ಲಿ ಹೋಯಿತು? ಇದ್ರ ಬಗ್ಗೆ ಯಾಕೆ ಮೌನವಾಗಿರುವಂಥದ್ದು ಕಾರಾಗೃಹ ಡಿಜಿಪಿ? ಇದು ಸದ್ಯ ಕಾಡ್ತಾ ಇರುವಂಥ ಪ್ರಶ್ನೆ, ಯಾರು ರೆಕಾರ್ಡ್ ಮಾಡಿರಬಹುದು? ಇದೆಲ್ಲವೂ ಕೂಡ ಈಗ ತನಿಖೆಗೆ ಒಳಪಡಬೇಕಾದಂಥ ಅಗತ್ಯ ಕೂಡ ಇದೆ. ರೋಹನ್, ವಸಂತ್, 100% ತನಿಖೆಗೆ ಒಳಪಟ್ಟಿದೆ ಅಂತಾನೆ ಹೇಳ್ಬೋದು. ಏನು ಪ್ರಜ್ವಲ್ ರೇವಣ್ಣ ಇದ್ದಂತಹ ಬ್ಯಾರಕ್ ನಲ್ಲಿ ಮೊಬೈಲ್ ಚಾರ್ಜರ್ ಮತ್ತು ಹಂಗೆ ಫಿಲ್ಮ್ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದ ಬಳಿಕ ಸಿಸಿಬಿ ದಾಳಿ ಮೇಲೆ ಪೊಲೀಸ್ ಕೂಡ ಪತ್ತೆ ಮೊಬೈಲ್ಗಳು ಕೂಡ ಪತ್ತೆ ಆಗಿತ್ತು. ಪೊಲೀಸ್ ಅಧಿಕಾರಿಗಳು ಅದನ್ನ ದೃಢಪಡಿಸ್ತಾರೆ. ಜೈಲಿನ ಒಳಗಡೆ ಮೊಬೈಲ್ ಹೇಗೆ ಬಂತು, ಯಾರು ತಂದು ಕೊಟ್ರು, ಇಷ್ಟು ದಿನ ಮೊಬೈಲ್ ಹೇಗೆ ಬಳಕೆ ಆಗ್ತಾ ಇದೆ, ಇವೆಲ್ಲವೂ ಪ್ರಶ್ನೆಗೆ ಈಗ ಇನ್ವೆಸ್ಟಿಗೇಷನ್ ಮುಖಾಂತರ ಕೆಲವೊಂದಿಷ್ಟು ನಿಜಾಂಶ ಗೊತ್ತಾಗುತ್ತೆ. ಇದ್ರ ಬೆನ್ನಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಏನು ಮೊಬೈಲ್ ನಲ್ಲಿ ಮಾತನಾಡ್ತಾ ಇರುವಂತಹ ವಿಡಿಯೋ ಇರ್ತಲ್ಲ, ವೈರಲ್ ಆಗ್ತಾ ಬೆನ್ನಲ್ಲೇ ಕೂಡ ಜೈಲಿನೊಳಗೆ ಪ್ರಜ್ವಲ್ ಅವರು ಮಾತನಾಡ್ತಿರ್ತಕ್ಕಂಥ ಕೆಲವೊಂದಿಷ್ಟು ದೃಶ್ಯಗಳು ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾದ್ರೂ ಯಾರು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿರುವಂತದ್ದು.
ಇಂತಹ ವಿಡಿಯೋ ರೆಕಾರ್ಡ್ ಗಳನ್ನು ಮಾಡಿದ್ಯಾರು, ವಿಡಿಯೋ ಚಿತ್ರೀಕರಣ ಕಳಿಸಿ ಹೇಗೆ ವೈರಲ್ ಮಾಡಿದ್ರು ಅನ್ನುವಂಥದ್ದು ಇವೆಲ್ಲವೂ ಇದೀಗ ಪೊಲೀಸರ ಮುಂದೆ ಇರುವಂತಹ ಪ್ರಶ್ನೆ. ಇದನ್ನು ಯಾವ ಆಂಗಲ್ ಅಲ್ಲಿ ತನಿಖೆ ಮಾಡ್ತಾರೆ, ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನುವಂಥದ್ದು ಬಹು ದೊಡ್ಡವಾಗಿರುವಂತಹ ಪ್ರಶ್ನೆ. ಒಂದು ಕಡೆ ಪ್ರಜ್ವಲ್ ಬ್ಯಾರಕ್ ನಲ್ಲಿ ಮೊಬೈಲ್ ಪತ್ತೆ, ಮತ್ತೊಂದು ಕಡೆ ಪ್ರಜ್ವಲ್ ಮಾತನಾಡ್ತಾ ಇರುವಂತಹ ವಿಡಿಯೋ, ಎಲ್ಲವನ್ನೂ ಗಮನಿಸಿದಾಗ ವಿಡಿಯೋ ರೆಕಾರ್ಡ್ ಮಾಡೋಕೆ ಬಳಸಿದಂತಹ ಮೊಬೈಲ್ ಆದ್ರೆ ಹೇಗೆ ಬಂತು, ಮೊಬೈಲ್ ಯಾವುದು, ಮೊಬೈಲ್ ಯಾವ ಕಂಪನಿದು, ಮೊಬೈಲ್ ಯಾರ ಬಳಿ ಇತ್ತು, ಇವೆಲ್ಲವೂ ವಿಡಿಯೋಗಳನ್ನ ಯಾರು ಸೆರೆ ಹಿಡಿದಿದ್ದಾರೆ ಎಲ್ಲ ತನಿಖೆಯ ಮುಖಾಂತರವೇ ಕೂಡ ಆಚೆ ಬರುತ್ತೆ. ಇನ್ನು ಜೈಲಿನಲ್ಲಿ ಪತ್ತೆ ಆಗಿರ್ತಕ್ಕಂಥ ಆಂಧ್ರ ಮೂಲದ ಕೂಡ ಏನು ಏರ್ಟೆಲ್ ಸಿಮ್ಗಳ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಸಿಮ್ಗಳ ಬಗ್ಗೆ ಹಿಂದೆ ಯಾವ ಯಾವ ಪ್ರಕರಣದಲ್ಲಿ ಬಳಕೆ ಆಗಿದೆಯಾ ಅಥವಾ ಯಾರಾದ್ರೂ ಹೆಸರಿನಲ್ಲಿ ಈ ಸಿಮ್ ಯಾರ್ಯಾರ ಹೆಸರು ಸಿಮ್ ಪಡ್ಕೊಂಡಿದ್ಯಾ, ಇವೆಲ್ಲವನ್ನೂ ಕೂಡ ಜೈಲಿನ ಅಧಿಕಾರಿಗಳು ಸಕ್ರಿಯವಾಗಿ ಒಂದು ತನಿಖೆ ಮುಖಾಂತರ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಆಚೆ ಬರುತ್ತೆ. ಏನು ಪತ್ತೆ ಆಗಿರುವಂತಹ ಮೊಬೈಲ್ಗಳು ಏನು ಇದು FSL ಗೆ ಕೂಡ ಕಳಿಸ್ತಾರೆ. ಇವೆಲ್ಲ FSL ಗೆ ಕಳಿಸ್ ಬಳಿಕ ವಾಟ್ಸ್ಆಪ್ ಚಾಟ್ ಕಾಲ್ ಹಾಗೂ ಇತರೆ ಏನು ಕೆಲವೊಂದಿಷ್ಟು ಡಿಜಿಟಲ್ ಎವಿಡೆನ್ಸ್ಗಳು, ಡಿಜಿಟಲ್ ಇನ್ಫಾರ್ಮೇಶನ್ ಗಳನ್ನ ರಿಟ್ರೀವ್ ಮಾಡೋಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಒಂದು ಕಡೆಯಿಂದ ಯಾರಿಗೆ ಕರೆ ಹೋಗಿತ್ತು, ಯಾರಿಗೆ ಮೆಸೇಜ್ ಮಾಡ್ತಾ ಇದ್ರು, ಇವೆಲ್ಲವನ್ನೂ ಕೂಡ ಯಾರ ಜೊತೆ ವಿಚಾರಗಳನ್ನ ಶೇರ್ ಮಾಡ್ತಾ ಇದ್ರು, ಸಂಪೂರ್ಣ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇದರ ನಡುವೆ ಕೂಡ ಪ್ರಜ್ವಲ್ ಮಾತನಾಡ್ತಾ ಇರುವಂತಹ ವಿಡಿಯೋ ರೆಕಾರ್ಡ್ ಮಾಡಿದಿರ್ತಕ್ಕಂಥ ಮೊಬೈಲ್ ಅದನ್ನ ಬಳಸಿದ ವ್ಯಕ್ತಿ ಯಾರು ಅನ್ನೋದು ಮೇನ್ ಪ್ರಶ್ನೆ. ಇನ್ನು ಜೈಲಿನೊಳಗೆ ಏನು ಮೊಬೈಲ್ ಬಳಕೆಗೆ ಅವಕಾಶ ಸಿಕ್ಕಿದ್ದಾದ್ರೆ ಹೇಗೆ, ಇದು ವಿಡಿಯೋ ಹೊರ ಬರೋವರೆಗೂ ಕೂಡ ಈ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರ್ಲಿಲ್ವಾ, ಇವೆಲ್ಲ ಪ್ರಶ್ನೆಗೂ ಕೂಡ ಇನ್ವೆಸ್ಟಿಗೇಷನ್ ಉತ್ತರ ಕೊಡ್ಬೇಕಾದ್ರೆ ಎಲ್ಲ ಮಾಹಿತಿಯ ಪ್ರಕರಣ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು ವಸಂತ್. ಓಕೆ, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ.